ಇನ್ನೊಂದು ಕಡೆ ಮೊನ್ನೆ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಕೂಡ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದು ಸೋಫಿಯಾ ಖುರೇಶಿ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದು. ವಿಜಯ್ ಶಾ ಖುರೇಶಿಯನ್ನ ಭಯೋತ್ಪಾದಕರ ಸಹೋದರಿ, ವಿಜಯ್ ಶಾ ಕರೆದಿದ್ದನ್ನ ಭಯೋತ್ಪಾದಕರ ಸಹೋದರಿನೇ ನೇತೃತ್ವ ವಹಿಸಿಕೊಂಡು ಹೊಡೆದಿದ್ದು ಅಂತ ಈ ಹೇಳಿಕೆ ವಿಜಯ್ ಶಾ ಅವರದ್ದು. ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಬೇಕಾದ್ರೆ ವಿವಾದಾತ್ಮಕ ಹೇಳಿಕೆ ಬಂದಿತ್ತು. ಇದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆಯೇ ಕ್ಷಮೆ ಕೇಳಿರೋದು ವಿಜಯ್ ಶಾ. ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ಈ ಭಯೋತ್ಪಾದನೆ ವಿಚಾರ, ಸೇನೆ ವಿಚಾರ, ಈ ಕಡೆ ಕಾರ್ಯಾಚರಣೆಗಳ ವಿಚಾರದಲ್ಲಿಯೂ ಕೂಡ ಧರ್ಮ ಎಳೆದುಕೊಂಡು ಬರ್ತಾ ಇದ್ದಾರಲ್ಲ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಸುಪ್ರೀಂ ಕೋರ್ಟ್ ಕೂಡ ವಿಜಯ್ ಶಾಗೆ ತರಾಟೆಗೆ ತೆಗೆದುಕೊಂಡಿತ್ತು. श्रीनगर इसलिए उनके समाज की बहन को भेजा कि तुमने हमारी बहनों को अगर विधवा किया है तो तुम्हारे समाज की बहन आके तुम्हें नहीं छोड़ेगी। देश का सम्मान, मान सम्मान और हमारी बहनों का सुहाग का बदला तुम्हारी जाति की समाज. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಎಲ್ಲಿಗೆ ಬಂತು ಕೊತ್ತೂರು ಮಂಜುನಾಥ್ ಹೇಳಿಕೆ, ಅನಂತರದಲ್ಲಿ ಬಿಜೆಪಿಯ ವಿಜಯ್ ಶಾ ಹೇಳಿಕೆ? ಸಾಕಷ್ಟು ಇದಕ್ಕೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ, ಕೆಲವರು ಸಮರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಬಂದಿದೆ ರಾಜಕೀಯ ಮೇಲಾಟಗಳು ಇದ್ರ ಬಗ್ಗೆ ಅಂತ? ರಮಕಾಂತ್, ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಕದನ ವಿರಾಮದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ. ಇವತ್ತು ಒಳ್ಳೆಯ ಸನ್ನಿವೇಶ ನಮಗೆ ಸಿಕ್ಕಿತ್ತು, ಆದರೆ ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಡ್ಲಿಲ್ಲ ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇವತ್ತು ಆಕ್ರೋಶಗಳನ್ನು ಹೊರಹಾಕ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಕೋಲಾರ ಶಾಸಕರಾಗಿರುವಂಥ ಕೊತ್ತೂರು ಮಂಜುನಾಥ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 4 ಫ್ಲೈಟ್ಗಳನ್ನು ಬಿಟ್ಟರೆ ಆಗೋದಿಲ್ಲ, ಅಲ್ಲಿ ಯಾರು ತಮ್ಮ ಗಂಡಂದಿರನ್ನು ಕಳ್ಕೊಂಡಿದ್ದಾರೆ, ಆ ಹೆಣ್ಮಕ್ಳ ಕಷ್ಟವನ್ನು ಕೇಳೋರು ಯಾರು, ಅವರಿಗೆ ಕೊಟ್ಟಿರುವಂಥ ಪರಿಹಾರ ಸಾಕಾಗತ್ತಾ? ಮತ್ತು ಅವರು ಧೈರ್ಯ ಇರೋದಕ್ಕಾಗಿ ಆ ಹೆಣ್ಣು ಮಕ್ಕಳು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಇಲ್ಲದೆ ಹೋಗಿದ್ರೆ ಆ ಸನ್ನಿವೇಶವನ್ನು ನೋಡಿ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಹೋಗಬೇಕಾಗಿತ್ತು. ಅಂತಹ ಸನ್ನಿವೇಶ ಅಲ್ಲಿ ಕ್ರಿಯೇಟ್ ಆಗಿತ್ತು. ಜೊತೆಗೆ ಆ ಉಗ್ರರು ಯಾರು ಬಂದಿದ್ದಾರೆ ಅವರನ್ನು ಹುಡುಕುವಂಥ ಕೆಲಸ ಏನಾದರೂ ಮಾಡಿದ್ದಾರಾ? ಅವರನ್ನೇನಾದರೂ ಒಡೆದು ಹಾಕಿದ್ದಾರಾ? ಏನೂ ಇಲ್ಲ. ಜೊತೆಗೆ ಅಮೆರಿಕ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಅಥವಾ ಭಾರತ ಇರ್ಬೋದು, ಯಾವುದೇ ದೇಶಗಳಿರಲಿ, ಅಲ್ಲಿರುವಂತಹ ನಾಗರಿಕರ ಮೇಲೆ ಯಾವುದೇ ರೀತಿಯಾದಂಥ ದಾಳಿಯನ್ನು ಮಾಡಬಾರ್ದು. ಆದರೆ ಈ ರೀತಿಯಾಗಿ ಮಾಡಿರುವಂಥದ್ದು ಸರಿನಾ? 100 ಜನರನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅವರ ಒಂದು ಲೀಸ್ಟ್ ಏನಾದರೂ ಅವರು ಬಿಡುಗಡೆ ಮಾಡಿದ್ದಾರಾ? ಇಂತಿಂಥವ್ರನ್ನ ಹೊಡೆದಿದ್ದೀವಿ ಅಂತೇಳಿ ಏನಾದರೂ ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರಾ ಅನ್ನುವಂತಹ ಹಲವು ಪ್ರಶ್ನೆಗಳನ್ನು ಕೊತ್ತೂರು ಮಂಜುನಾಥ್ ಅವರು ಎತ್ತಿದ್ದಾರೆ. ಸೊ ಅದಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಕೂಡ ಅದರ ವಿರುದ್ಧವಾಗಿ ಆಕ್ರೋಶಗಳನ್ನು ಹೊರಹಾಕಿದ್ದಾರೆ. ಕೊತ್ತನೂರು ಮಂಜು ಅವರು ಕೇವಲ ಅವ್ರಿಗೆ ಯುದ್ಧ ಏನು ಅನ್ನುವಂಥದ್ದು ಗೊತ್ತಿಲ್ಲ, ಅವ್ರಿಗೆ ರಿಯಲ್ ಎಸ್ಟೇಟ್ ಬಗ್ಗೆ ನೀವು ಕೇಳಿದರೆ ಹೆಚ್ಚಿನ ಮಾಹಿತಿ ಅವರಿಂದ ಸಿಗಬಹುದು. ಯಾಕೆಂದರೆ ಯುದ್ಧದ ಬಗ್ಗೆ ಅವ್ರಿಗೆ ಗೊತ್ತಾಗಬೇಕು ಅಂದರೆ ಅವರು ಅವರ ಪಕ್ಷದ ಹಿರಿಯ ನಾಯಕರನ್ನು ಅವರು ಕೇಳಿ ನೋಡಲಿ. ಇಲ್ಲಿ ಅವರು ಸುಮ್ಮನೆ ಹೇಳಿಕೆಗಳನ್ನು ಕೊಡೋದು ಬೇಡ, ಅವ್ರಿಗೆ ಸ್ಕ್ವೇರ್ ಫೀಟ್ ಎಷ್ಟು ರೇಟ್ ಇದೆ ಅನ್ನುವಂಥದ್ದು ಅಷ್ಟೇ ಗೊತ್ತಿರುತ್ತೆ, ಬಿಟ್ಟರೆ ಬೇರೆ ಈ ಯುದ್ಧದ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಗಳು ಅವ್ರಿಗೆ ಗೊತ್ತಿಲ್ಲ ಅಂತೇಳಿ ಪ್ರತಾಪ್ ಸಿಂಹ ಸೇರಿದಂತೆ ಜಗದೀಶ್ ಶೆಟ್ಟರ್ ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಹಿಂದೆ ಕೂಡ ಕಳೆದ 2-3 ದಿನಗಳಿಂದಲೂ ಕೂಡ ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ. ಸಂತೋಷ್ ಲಾಡ್ ಅವರು ಕೂಡ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ. ಟ್ರಂಪ್ ಅವರು ಮೊದಲಿಗೆ ಈ ಯುದ್ಧ ಕದನ ವಿರಾಮವನ್ನು ಘೋಷಣೆ ಮಾಡ್ತಾರೆ ಅಂದರೆ ಸೊ ನಮ್ಮ ಸ್ಥಿತಿ ಎಲ್ಲಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರು ಪ್ರಶ್ನೆಗಳನ್ನು ಹಾಕಿದ್ದಾರೆ. ಅಂದರೆ ನಮ್ಮ ಶಿಮ್ಲಾ ಒಪ್ಪಂದದ ಪ್ರಕಾರ ನಮ್ಮ 2 ದೇಶಗಳಿಗೆ ಬಿಟ್ಟಿರುವಂತಹ ವಿಚಾರವನ್ನು 3ನೇ ದೇಶದ ವ್ಯಕ್ತಿಯೊಬ್ಬರು ಮೊದಲಿಗೆ ಕದನ ವಿರಾಮದ ವಿಚಾರವನ್ನು ಹಾಕ್ತಾರೆ ಅಂದರೆ ನಾವು ಇವತ್ತು ತಲೆ ಬಗ್ಗಿಸಿದ್ದೇವೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಮಗೆ ಒಳ್ಳೆಯ ಸನ್ನಿವೇಶ ಇತ್ತು. ಇವತ್ತು ಯುದ್ಧವನ್ನು ಮಾಡಿದ್ದೇ ಆಗಿದ್ರೆ ಆ POKಯನ್ನು ನಾವು ವಶಪಡಿಸ್ಕೊಳ್ಳೋದಕ್ಕೆ ಅವಕಾಶಗಳಿತ್ತು. ಆದರೆ ಇವತ್ತು ಆ ಕೆಲಸವನ್ನು ಮಾಡಿಲ್ಲ. ಕೇಂದ್ರ ಸರ್ಕಾರ ಯಾವ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಅದನ್ನು ಇಲ್ಲಿಯವರೆಗೂ ಕೂಡ ಬಹಿರಂಗ ಮಾಡಿಲ್ಲ. ಸರ್ವಪಕ್ಷ ಸಭೆಗಳನ್ನು ಕರೀರಿ ಅಂತೇಳಿ ನಾವು ಒತ್ತಾಯವನ್ನು ಮಾಡಿದರೂ ಕೂಡ ಸರ್ವಪಕ್ಷ ಸಭೆಯನ್ನು ಕರೀಲಿಲ್ಲ. ಹಿಂದೆ ಕರೆದಂಥ ಸಭೆಗೆ ಪ್ರಧಾನಿಯವರು ಭಾಗಿಯಾಗಲಿಲ್ಲ. ಈಗ ಅಧಿವೇಶನವನ್ನು ಕರೆದು ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ ಅಂತ ಹೇಳಿ ಒತ್ತಾಯವನ್ನು ಮಾಡಿದರೂ ಕೂಡ ವಿಶೇಷ ಅಧಿವೇಶನವನ್ನು ಕರೀತಾ ಇಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರು ಕೂಡ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಇದು ಹೇಳಿಕೆಗಳು ಮತ್ತಷ್ಟು ಹೋಗುತ್ತೆ ರಮಕಾಂತ್. ಆ ಕಡೆ ಬಿಜೆಪಿಯಿಂದ ಕೌಂಟರ್ ಹೇಳಿಕೆಗಳು ಬಂದರೆ ಈ ಕಡೆಯಿಂದ ಕಾಂಗ್ರೆಸ್ ನಾಯಕರು ಕೂಡ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಇದು ಒಂದು ಕಡೆ ವಿವಾದಕ್ಕೆ ಒಳಗಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.